ಕಡೆಗೂ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಗಿದೆ. 34 ಕಾಂಗ್ರೆಸ್ಸಿಗರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತ. ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಹಂಗೆ ಪೆಂಡಿಂಗ್ ಇತ್ತು. 34 ಕಾಂಗ್ರೆಸ್ಸಿಗರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತ ಆಡಿದ್ದಾರೆ. ಎಐಸಿಸಿ ಫೈನಲ್ ಮಾಡಿದ ಪಟ್ಟಿಗೆ ಸಿಎಂ ಅಲ್ಪ ಸರ್ಜರಿ, ಸ್ವಲ್ಪ ಬದಲಾವಣೆ ತಂದವರು. ಬಿಎಂಟಿಸಿ ಅಧ್ಯಕ್ಷರಾಗಿ ನಿಕೇತ್ ರಾಜ್ಗೆ ಸಿಎಂ ಸ್ಥಾನಮಾನ ಕೊಟ್ಟಿದ್ದಾರೆ. ಮೈಸೂರು ಪೇಂಟ್ಸ್ ಅಧ್ಯಕ್ಷರಾಗಿ ಎಚ್.ಡಿ. ಗಣೇಶ್ ನೇಮಕ. ರಾಜ್ಯ ಬೀಜ ಸಂಸ್ಥೆ ಅಧ್ಯಕ್ಷರಾಗಿ ಲಾವಣ್ಯ ಬಲ್ಲಾಳ್ ನೇಮಕ ಆಗಿದ್ದಾರೆ. ರಾಜ್ಯ ಗೋದಾಮು ನಿಗಮಕ್ಕೆ ಎನ್ ಸಂಪಂಗಿ ಆಯ್ಕೆಯಾಗಿದ್ದಾರೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಎಂ ಮಹೇಶ್ ಆಯ್ಕೆಯಾದರೆ ರಾಜ್ಯ ಕೈಗಾರಿಕಾ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ನಂಜಯ್ಯ ಮಠ ಆಯ್ಕೆಯಾಗಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪಟೇಲ್ ಶಿವಣ್ಣ ನೇಮಕ. ನಗರ ನೀರು ಒಳಚರಂಡಿ ಮಂಡಳಿಗೆ ಶಿವಲೀಲಾ ವಿನಯ್ ಕುಲಕರ್ಣಿ ನೇಮಕ. ಕಡೆಗೂ ನಿಗಮ ಮಂಡಳಿ ಅಧ್ಯಕ್ಷರ ಫೈನಲ್ ಪಟ್ಟಿಗೆ ಒಂದು ಅಂಕಿತ ಹಾಕಿದ್ರು. ನಿಗಮ ಮಂಡಳಿಗಳ ನೇಮಕ ಬಾಕಿ ಇತ್ತು. 34 ಕಾಂಗ್ರೆಸ್ಸಿಗರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತ ಹಾಕಿದ್ದಾರೆ. ಎಐಸಿಸಿ ಅವರು ಫೈನಲ್ ಮಾಡಿದ್ರು ಆ ಪಟ್ಟಿಗೆ ಒಂದು ಸ್ವಲ್ಪ ಬೈಪಾಸ್ ಸರ್ಜರಿಯನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಬಿಎಂಟಿಸಿ ಅಧ್ಯಕ್ಷರಾಗಿ ನಿಕೇತ್ ರಾಜ್ಗೆ ಸಿಎಂ ಸ್ಥಾನಮಾನ ಕೊಟ್ಟರೆ, ಉಳಿದಂತೆ ಮೈಸೂರು ಪೇಂಟ್ಸ್ ಅಧ್ಯಕ್ಷರಾಗಿ ಎಚ್.ಡಿ. ಗಣೇಶ್ ಅವರಿಗೆ ಮಣೆಯನ್ನು ಹಾಕಲಾಗಿದೆ. ಇನ್ನು ಉಳಿದಂತೆ ರಾಜ್ಯ ಬೀಜ ಸಂಸ್ಥೆ ಅಧ್ಯಕ್ಷರಾಗಿ ಲಾವಣ್ಯ ಬಲ್ಲಾಳ್ ಅವರಿಗೆ ನೇಮಕ ಮಾಡಿಕೊಂಡ್ರೆ, ರಾಜ್ಯ ಗೋದಾಮು ನಿಗಮಕ್ಕೆ ಎನ್ ಸಂಪಂಗಿ ಅವರು ಆಯ್ಕೆಯಾಗಿದ್ದಾರೆ. ಹೀಗೆ ಮುಂದುವರಿಯುತ್ತಾ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಎಂ ಮಹೇಶ್ ರವರನ್ನು ಸೆಲೆಕ್ಟ್ ಮಾಡಿಕೊಂಡ ಸರ್ಕಾರ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ನಂಜಯ್ಯ ಮಠ ಅವರಿಗೆ ಮಣೆ ಹಾಕಿದೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ರು. ಆ ಪ್ರಾಧಿಕಾರಕ್ಕೆ ಕಡೆಗೂ ಪಟೇಲ್ ಶಿವಣ್ಣ ನೇಮಕ ಆದರೂ ನಗರ ನೀರು ಒಳಚರಂಡಿ ಮಂಡಳಿಗೆ ಶಿವಲೀಲಾ ವಿನಯ್ ಕುಲಕರ್ಣಿ ನೇಮಕ ಆಗಿದ್ದಾರೆ. ಜೊತೆಗೆ ಕಡೆಗೂ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಯ್ತಲ್ಲ ಅಂತ ಹೇಳಿ ಒಂದಷ್ಟು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಒಂದಷ್ಟು ಜನರಿಗೆ ಆಘಾತವೂ ಕೂಡ ಅದರಿಂದ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.